ನೀನು ಒಳ್ಳೆ ಆಗಿರಬಹುದು, ನಿನ್ನಿಂದ ನನಗೇನಾದ್ರೂ ಒಳ್ಳೇದೇ ಆಗಿರಬಹುದು. ಆದ್ರೆ ನನಗೆ ನೀನ್ ಮುಖ್ಯ ಅಲ್ಲ, ನಮ್ಮಕ್ಕ ಮುಖ್ಯ. ನಮ್ಮ ಭಾವನಿಗೆ ಏನಾದ್ರೂ ಆಗಿದ್ದಿದ್ರೆ ನಮ್ಮಕ್ಕನಿಗೆ ನಾನು ಉತ್ತರ ಕೊಡೋಕಾಗದೇ ಇರೋ ಪರಿಸ್ಥಿತಿ ಬರ್ತಾ ಇತ್ತು. ಅಂಥ ಪರಿಸ್ಥಿತಿ ಮತ್ತೆ ಬರಬಾರ್ದು ಅಂದ್ರೆ ನೀನ್ ಈ ಮನೇಲಿರಬಾರ್ದು. ಮತ್ತೆ ನೀನ್ ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಹೊರಟೋಗು ಇಲ್ಲಿಂದ. ಹೊರಟೋಗು. ಚಿಕ್ಕಮ್ಮ, ಮಂಗಮ್ಮ ತಪ್ಪು ಮಾಡಿದಳಂತ ನಂಗೆ ಅನಿಸ್ತಾ ಇಲ್ಲ. ಒಂದ್ ವೇಳೆ ತಪ್ಪು ಮಾಡಿದ್ರೆ ಇದು ಒಂದ್ಸಲ ಕ್ಷಮಿಸ್ಬೋದಲ್ಲ ಚಿಕ್ಕಮ್ಮ? ತಪ್ಪು ಮಾಡಿಲ್ಲ ಅಂತ ಮಂಗಮ್ಮನೆ ಹೇಳ್ತೀನಿ. ಏನಾಯ್ತೋ ಹೇಗಾಯ್ತೋ ಅಂತ ನಾವು ತಿಳ್ಕೋಬೇಕಲ್ವ ಚಿಕ್ಕಮ್ಮ? ಮಂಗಮ್ಮನ ಕಾರಣದಿಂದಾನೇ ಹೀಗಾಯ್ತು ಅಂತ ಗೊತ್ತಾದ ಮೇಲೂ ಈ ಎನ್ಕ್ವೈರಿ ಅವಶ್ಯಕತೆ ಇದೆಯಾ? ನಿಮ್ ತಂದೆನ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿನ ಅವಳು ಒಪ್ಸಿದ ಮೇಲೆ ಜವಾಬ್ದಾರಿಗಳನ್ನ ಮರ್ತು ಹೋಗಿ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದಾಳೆ. ನಾನು ಯಾವ್ದನ್ ಬೇಕಾದ್ರೂ ಕ್ಷಮಿಸ್ತೀನಿ, ಆದ್ರೆ ಇರ್ರೆಸ್ಪಾನ್ಸಿಬಿಲಿಟಿನ ಕ್ಷಮಿಸಲ್ಲ. ಅಮ್ಮೋರೆ, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಅಮ್ಮೋರೆ, ನಾನು ದೊಡ್ಡ ಯಜಮಾನ್ರ ರೂಮಲ್ಲಿ ಧೂಪ ಇಟ್ಟಿರ್ಲಿಲ್ಲ. ನೀವ್ ಅನ್ಕೊಂಡಿರೋ ಹಾಗೆ ನಾನೇನು ತಪ್ಪು ಮಾಡಿಲ್ಲ ಅಮ್ಮೋರೆ. ಶಾಂಭವಿ ಅಮ್ಮೋರೆ, ನನ್ನ ಮಾತು ದಯವಿಟ್ಟು ನಂಬಿ ನನ್ನ ಮನೆಯಿಂದ ಮಾತ್ರ ಆಚೆ ಹಾಕ್ಬೇಡಿ. ನಿಮ್ಮ ಕೈ ಮುಗಿತೀನಿ ಅಮ್ಮ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಕಾತ್ಯಾಯಿನಿ, ಹೇಳಿದ ಮಾತನ್ನೇ ಪದೇ ಪದೇ 10 ಸಲ ಹೇಳೋದು ನನಗಿಷ್ಟ ಇಲ್ಲ. ಈ ಮಂಗಮ್ಮನ್ನ ಹೊರಗೆ ಕಳಿಸ್ಬಿಡು. ಒತ್ತು ಹಿಡಿದು ಹೊರಗೆ ಹಾಕ್ಬೇಕಾ? ಮರ್ಯಾದೆಯಿಂದ ಹೇಳಿದ್ರೆ ಹೋಗಲ್ವಾ? ನೀನು ಗಂಟ್ ಕಟ್ಕೊಂಡು ಬಂದಿಯಲ್ಲ, ಆ ಕೈ ಚೀಲ ತಗೊಂಡು ಹೋಗಿಲ್ಲಿಂದ. ಶಿಕ್ಷೆ ಕೊಟ್ಮೇಲೂ ಕೂಡ ಈ ಬಹುಮಾನ ಯಾಕಮ್ಮ? ನಾನೇನೋ ಸಾಧಿಸ್ತೀನಿ ಅನ್ಕೊಂಡು ನನ್ನನ್ನ ಇಲ್ಲಿ ಕಳಿಸ್ಕೊಟ್ಟೆ. ದೊಡ್ಡಯ್ಯನ ನಂಬಿಕೆನ ಉಳಿಸ್ಕೊಳಕ್ಕಾಗ್ಲಿಲ್ಲ ನಂಗೆ.
ಕುಟುಂಬದ ಜೊತೆ ಸೇರಿಸ್ತೀನಿ ಅಂತ ಹರಸ್ಕೊಂಡಿದ್ದೆ. ಅರುಣ್ ಪ್ರಸಾದ್ ಮಾವ ಬೇಗ ಹುಷಾರಾಗ್ಲಿ ಅಂತಾನು ಹರಸ್ಕೊಂಡೆ. ಅಪ್ಪ ಹೇಗಾದ್ರೂ ಜೈಲಿಂದ ಹೊರಗೆ ಬರ್ಲಿ ಅಂತ ಹರಸ್ಕೊಂಡೆ. ಯಾವ ಹರಕೆನೂ ತೀರ್ದೆ ಹೋಯ್ತಲ್ಲಮ್ಮ. ನೀನು ವಾಗ್ದೇವಮ್ಮನ ಕುಟುಂಬಕ್ಕೆ ಅಂತ ಎಷ್ಟೆಲ್ಲ ಸಹಾಯ ಮಾಡ್ದೆ ಅಮ್ಮ. ನೀನು ನಿನ್ ಮಗಳಾಗಿ ಹುಟ್ಟಿರೋ ನಾನ್ ಮಾತ್ರ ಯಾರಿಗೂ ಯಾವ ಥರನೂ ಸಹಾಯ ಮಾಡಕ್ಕಾಗ್ತಿಲ್ವಲ್ಲ ಅಮ್ಮ. ಒಳ್ಳೆತನಕ್ಕೆ ಇನ್ನೊಂದು ಹೆಸರಾದ ನೀನು ನನ್ನಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಆಗುತ್ತೆ ಅಮ್ಮ. ನಿನ್ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. ಏನೇನೋ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದೆ, ಆದ್ರೆ ಏನು ಸಾಧಿಸಕ್ಕಾಗ್ಲೇ ಇಲ್ಲ. ಈ ನಿನ್ ಮಗಳು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಡಮ್ಮ. ಹಲೋ ಡ್ಯಾಡಿ, ದೇವಿ, ನೀನಾ? ಹೇಳಮ್ಮ. ಮಂಗಮ್ಮ ತುಂಬಾ ಒಳ್ಳೆಯವಳಲ್ವಾ ಡ್ಯಾಡಿ? ಹೌದಮ್ಮ, ತುಂಬಾ ಒಳ್ಳೆ ಹುಡುಗಿ. ಮಂಗಮ್ಮನ ಮಮ್ಮಿ ಮನೆಯಿಂದ ಆಚೆ ಕಳಿಸಿದ್ದಾರೆ ಡ್ಯಾಡಿ. ವಾಟ್? ಮಂಗಮ್ಮನ್ನ ತುಂಬಾ ವೈಟ್ರಿ ಡ್ಯಾಡಿ. ಯಾಕೆ? ಮಂಗಮ್ಮ ಏನ್ ಮಾಡಿದ್ಲು? ಏನ್ ಮಾಡಿದ್ಲೋ ಗೊತ್ತಿಲ್ಲ.
ನಾನು ಹೋಗ್ತೀನಿ ಅಮ್ಮವ್ರೆ. ನೀವು ನನ್ನ ತಪ್ಪನ್ನು ಕ್ಷಮಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಆಶೀರ್ವಾದನಾದ್ರೂ ಮಾಡಿ. ನಾನು ನಿಮ್ಮ ಸೊಸೆ ಅಂತ ನಿಮಗೆ ಗೊತ್ತಾಗಕ್ಕೆ ಮುಂಚೆನೆ ಕೆಲ್ಸದೊಳಗೆ ಬಂದು ಕೆಲ್ಸದೊಳಗೆ ಹೋಗ್ತಿದ್ದೀನಿ ವಾಗ್ದೇವಮ್ಮ. ವಾಗ್ದೇವಮ್ಮ ಅವರು ಬೆಳಗಿರೋ ಅಖಂಡ ದೀಪ ಆರ್ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಮ್ಮ. ನೀನು ಸೆಂಟಿಮೆಂಟ್ ಡೈಲಾಗ್ ಹೇಳಿ ಸೀನ್ ಮಾಡೋ ಅಗತ್ಯ ಇಲ್ಲ. ಹೊರಡೋ. ಏಯ್, ಮತ್ತೆಲ್ಲಿಗೆ ಹೋಗ್ತಿದ್ಯಾ? ದೊಡ್ಡ ಯಜಮಾನ್ರ ಹತ್ರ ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತೀನಿ. ನೀನ್ ಮಾಡಿರೋ ಕೆಲ್ಸಕ್ಕೆ ಅವ್ರು ಸಾಯ್ದೆ ಬದುಕಿದ್ದಾರೆ ಅಂತ ನಮಸ್ಕಾರ ಮಾಡಕ್ ಹೋಗ್ತಿದ್ಯಾ? ನೀನ್ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ರೆ ಇಲ್ಲಿ ಕರ್ಗೋಗೋ ಅಂತವ್ರು ಯಾರೂ ಇಲ್ಲ. ಕೊಟ್ಟಿರೋ ಬಿಲ್ಡಪ್ ಸಾಕು, ಹೊರಡಬಹುದು. ಇವರೆಲ್ಲರೂ ನನ್ನನ್ನ ಏನಂದ್ರು ನನಗೇನು ಬೇಜಾರ ಆಗ್ತಿರ್ಲಿಲ್ಲ ರಾಹುಲ್ ಅವರೇ. ಆದ್ರೆ ನೀವು ತಾಳಿ ಕಟ್ಟಿರೋ ಗಂಡ ಆಗಿ ಒಂದು ಮಾತು ಆಡದೆ ನಿಂತಿರೋದು ತುಂಬಾ ನೋವು ಆಗ್ತಿದೆ. ಇವಳ ಎಮೋಷನ್ಸ್ ನೋಡ್ತಾ ಇದ್ರೆ ನಾನೇ ಇವಳು ಗಂಡ ಅಂತ ಹೇಳ್ಬಿಡ್ತಾಳೆ ಹೇಗೆ? ಮಮ್ಮಿ, ಡ್ಯಾಡಿ ನಿನ್ನತ್ರ ಮಾತಾಡ್ಬೇಕಂತೆ, ಲೈನಲ್ಲಿದ್ದಾರೆ. ಹಲೋ ಕರಣ್. ಶ್ಯಾಮ್, ಮಂಗಮ್ಮನ್ ಮನೆಯಿಂದ ಹೊರಗೆ ಕಳಿಸ್ತಿದ್ಯಾ? ಹೌದು, ಅವಳು ಮಾಡಿದ ತಪ್ಪಂಥದ್ದು. ಅಲ್ಲಿ ಏನ್ ನಡೆದಿದ್ಯೋ ಅವಳು ಏನ್ ಮಾಡಿದಾಳೋ ನಾನು ನೋಡ್ಲಿಲ್ಲ. ಆದ್ರೆ ಮಂಗಮ್ಮ ಅಂತ ಹುಡುಗಿ ಅಲ್ಲ ಶ್ಯಾಮ್. ನಿನಗೆ ಗೊತ್ತಿಲ್ದೇನೆ ನನ್ನ ಹತ್ರ ಬಂದು ನಮ್ಮಿಬ್ಬರನ್ನು ಸೇರ್ಸೋಕ್ ಪ್ರಯತ್ನ ಮಾಡಿದ್ಲು. ನಮ್ಮ ಸಂಸಾರದ ಬಗ್ಗೆ ಯೋಚನೆ ಮಾಡಿದವಳು ನಿಮ್ ಭಾವನ ವಿಚಾರದಲ್ಲಿ ಅಷ್ಟು ಬೇಜವಾಬ್ದಾರಿಯಾಗಿ ನಡ್ಕೊಂತಾಳೆ ಅಂತ ನಾನು ಹೇಗೆ ಅನ್ಕೊಳ್ಳಿ ಹೇಳು? ಎಲ್ಲೋ ಏನೋ ಎಡವಟ್ಟಾಗಿದೆ ಶ್ಯಾಮ್. ಎರಡೇ 2 ನಿಮಿಷ ನನ್ನ ಹತ್ರ ಮಾತಾಡಿ ನಾವಿಬ್ರು ಸೇರೋ ಹಾಗೆ ಮಾಡಿದ್ಲು ಅಂದಮೇಲೆ ಅವಳು ಕ್ಯಾರೆಕ್ಟರ್ ಇಂಥದ್ದು ಅಂತ ನೀನು ಅರ್ಥ ಮಾಡ್ಕೊಳ್ಳಿಲ್ವಾ? ಇವತ್ತು ನಾವಿಬ್ರು ಹ್ಯಾಪಿ ಆಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಮಂಗಮ್ಮ. ಇದೊಂದು ಸಾರಿ ಮಂಗಮ್ಮನ್ ಕ್ಷಮಿಸ್ಬಿಡು ಪ್ಲೀಸ್.
ನನ್ಗೋಸ್ಕರ ಮಂಗಮ್ಮನ್ ಹೋಗ್ಬೇಡ ಅಂತ ಹೇಳು ಪ್ಲೀಸ್. ಮಂಗಮ್ಮ ಮಂಗಮ್ಮ ಒಳಗ್ ಬಾ. ಥ್ಯಾಂಕ್ ಯು ಶ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀನ್ ಮಾಡಿದ ತಪ್ಪಿಗೆ ನಿನಗಿಲ್ಲಿರೋ ಅರ್ಹತೆ ಇಲ್ಲ. ನಿನ್ನನ್ನಿಲ್ಲಿಂದ ಕಳ್ಸೋದಕ್ಕಿಂತ ನಮ್ಮಕ್ಕ ಹ್ಯಾಪಿ ಆಗಿರೋದೇ ನನಗ್ ಮುಖ್ಯ. ನಮ್ಮಕ್ಕ ಹ್ಯಾಪಿ ಆಗಿರ್ಬೇಕು ಅಂದ್ರೆ ನಮ್ ಬಾವ ಕ್ಷೇಮವಾಗಿರ್ಬೇಕು. ಅದಕ್ಕೇನೆ ನಿನ್ನ ಕ್ಷಮಿಸ್ತಾ ಇದ್ದೀನಿ ನಾನು. ನಮ್ ಭಾವನಿಗೆ ಏನೇ ಆದ್ರೂ ನಮ್ಮಕ್ಕ ಸಹಿಸ್ಕೊಳ್ಳೋದಿಲ್ಲ. ಭಾವನ ಕಣ್ರೆಪ್ಪೆ ಹಾಗೆ ನೋಡ್ಕೊ. ನೋಡು, ಇನ್ನೊಂದು ಸಲ ನಿನ್ ಕಡೆಯಿಂದ ಯಾವುದೇ ತಪ್ಪು ನಡೆದ್ರೂ ನಾನ್ ಕ್ಷಮಿಸೋದಿಲ್ಲ ನಿನ್ನ. ನೆನಪಿಟ್ಕೊ. ಇದೇನು ಶಾಂಭವಿ, ಇನ್ಯಾರು ಕೆಲ್ಸದವ್ರೆ ಇಲ್ಲ ಅನ್ನೋ ತರ ಮತ್ತೆ ಈ ಶನಿಗ್ರಹನೇ ನೆತ್ತಿ ಮೇಲೆ ಇಟ್ಕೋತಿದ್ಯಾ? ಏನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತು. ನೀವ್ಯಾರು ನನಗೆ ಹೇಳೋದ್ ಬೇಕಾಗಿಲ್ಲ. ಇನ್ನೊಂದು ಮಾತು, ಈ ಮಂಗಮ್ಮ ಕೆಲಸದವಳಲ್ಲ, ನರ್ಸ್. ಈ ವಿಷಯ ನೆನಪಿಟ್ಕೊ. ಇನ್ಯಾವತ್ತು ನನ್ನ ಕಡೆಯಿಂದ ಯಾವ ತಪ್ಪು ಆಗಲ್ಲ ಅಮ್ಮ. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ಒಳಗಡೆ ಹೋಗು. ಥ್ಯಾಂಕ್ ಯು ಮಮ್ಮಿ. ಧೂಪನೇ ಇಟ್ಟಿರ್ಲಿಲ್ಲ. ಅರುಣ್ ಮಾವನ್ ರೂಮಲ್ಲಿ ಧೂಪ ಹೇಗ್ ಬಂತು? ಬೆಂಕಿ ಹೇಗ್ ಹತ್ಕೋತು? ಧೂಪ ಹಚ್ಚಿ ನಾನು ಹೊರಗಡೆ ಎಲ್ಲೋ ಇಟ್ಟಿದ್ರೆ ಅರುಣ್ ಮಾವನ್ ರೂಮ್ ಒಳಗೆ ಅದ್ ಹೇಗ್ ಬಂತು? ಯಾರ್ ತಂದಿಟ್ಟಿದ್ದು?
ಅರುಣ್ ಮಾವನ್ ರೂಮನ್ನೆಲ್ಲ ಸ್ವಚ್ಛ ಮಾಡಿ ಹೋಗಿದ್ನಲ್ಲ, ಇದೆಲ್ಲಿಂದ ಬಂತು? ಇದು ಯಾರ್ದಿರ್ಬೋದು? ಬೆಳಗ್ಗೆ ನಾನು ಧೂಪ ಹಚ್ಚಿದಾಗ ಯಾರು ಎದ್ದೇ ಇರ್ಲಿಲ್ವಲ್ಲ. ಇದು ಇಲ್ಲಿ ಸಿಕ್ಕಿದೆ ಅಂದ್ಮೇಲೆ ಅವ್ರಿಲ್ಲಿ ಬಂದಿದ್ರು ಅನ್ಸುತ್ತೆ. ಅವ್ರಿಲ್ಲಿ ಬಂದಿದ್ರು ಅಂದ್ರೆ ನಾನು ಹೊರಗಡೆ ಹಚ್ಚಿಟ್ಟಿದ್ದ ಧೂಪನ ಅವರೇ ಇಲ್ಲಿಗೆ ತಂದಿದ್ದು ಅಂತ ಆಯ್ತು. ಹಚ್ಚಿಟ್ಟಿದ್ದ ಧೂಪನ ಇಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಅರುಣ್ ಪ್ರಸಾದ್ ಮಾವನ್ನ ಕೊಲ್ಬೇಕು ಅನ್ಕೊಂಡಿದಾರ. ಕಾತ್ಯಾಯಿನಿ ಅಮ್ಮವರು ಅರುಣ್ ಪ್ರಸಾದ್ ಮಾವನ್ನ ಯಾಕೆ ಕೊಲ್ಬೇಕು ಅನ್ಕೊಂಡಿದ್ದಾರೆ? ಹೌದು ಡಾಕ್ಟರ್, ನೀವಿವತ್ತು ಚೆಕಪ್ಗೆ ಬರ್ತಿದ್ದೀರಾ? ಇವತ್ತು 2 ಆಪರೇಷನ್ ಇದೆ ಮೇಡಮ್, ಬರೋದಕ್ಕಾಗ್ತಿಲ್ಲ. ಮತ್ತೆ ಆ ರಿಪೋರ್ಟ್ ಕಳಿಸಿದ್ರೆ ನಾನು ಕ್ಲಾರಿಫೈ ಮಾಡಿ ನಿಮಗೆ ಏನ್ ಮಾಡಬೇಕೋ ಹೇಳ್ತೀನಿ. ಶೋರ್, ಬಿ ಆನ್ ದ ಲೈನ್. ಮಂಗಮ್ಮ, ಮಂಗಮ್ಮ, ಏನಮ್ಮೋರೆ? ಪಾವನವ್ರ ರೂಮಲ್ಲಿ ಮೆಡಿಕಲ್ ರಿಪೋರ್ಟ್ಸ್ ಫೈಲ್ ಇರುತ್ತೆ, ಅದರಲ್ಲಿ ಹಿಮೋಗ್ಲೋಬಿನ್ ಟೆಸ್ಟ್ ರಿಪೋರ್ಟ್ಸ್ ಫೈಲ್ ಇರುತ್ತೆ, ತಗೊಂಡ್ ಬಾ. ಏನ್ ಹಾಗ್ ನೋಡ್ತಿದ್ಯಾ? ಹೋಗ್ ತಗೊಂಡ್ ಬಾ. ಅಮ್ಮೋರ್ ಹೇಳಿದ ಹೆಸರು ಕೂಡ ನನ್ಗೇನು ಅಂತ ಅರ್ಥ ಆಗ್ಲಿಲ್ಲ. ಏನ್ ತಗೊಂಡ್ ಹೋಗ್ಲಿ? ಇದೆಲ್ಲ ಯಾವ್ದಕ್ಕೋ, ಯಾವ್ದ್ರಲ್ಲಿ ಏನಿದೆಯೋ ಅಂತ ನಂಗೊಂದು ಅರ್ಥ ಆಗ್ತಿಲ್ಲ. ಏನ್ ತಗೊಂಡ್ ಹೋಗ್ಲಿ? ಶೀಸ್ ಟೇಕಿಂಗ್ ಅ ಲಿಟಲ್ ಮೋರ್ ಟೈಮ್. ನಾನು ಆಮೇಲೆ ಮಾಡ್ಲಾ ಡಾಕ್ಟರ್? ಓಕೆ ಮೇಡಮ್, ಪರವಾಗಿಲ್ಲ, ನಾನು ಲೈನಲ್ಲೇ ಇರ್ತೀನಿ. ಓಕೆ. ಓದ್ದೇ ಇದ್ರೆ ಇಷ್ಟೊಂದು ಸಮಸ್ಯೆ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಸರಸುಗಿ ಓದೋಕ್ ಬೇರೆ ಬರಲ್ಲ. ಚಿಕ್ಕಮ್ಮ ಹೇಳಿದ್ದನ್ನ ಬಿಟ್ಟು ಬೇರೆ ಏನೋ ತಂದು ಸಿಕ್ಕಾಕೋತಾಳೋ ಏನೋ. ಏನೋ ಸಿಗ್ತಾ ಇಲ್ವಾ? ನೋಡ್ತಿದ್ದೀನಿ. ಮಂಗಮ್ಮ, ಇನ್ನು ಎಷ್ಟು ಹೊತ್ತು? ಬೇಗ ತಗೊಂಡ್ ಬಾ. ತಗೊಂಡ್ ಬರ್ತಿದ್ದೀನಮ್ಮ. ಏಯ್, ಈ ಫೈಲ್ನ ಕೈಯಲ್ಲೇ ಇಟ್ಕೊಂಡು ಯಾಕೆ ಹುಡುಕ್ತಾ ಇದೆಯಾ? ಅಂದ್ರೆ ಇದು ಓದೋಕ್ ಬರಲ್ಲ ಅಂತ ಗೊತ್ತು ತಾನೆ? ಅಲ್ಲಿ ಡಾಕ್ಟರ್ ಇನ್ನೂ ಲೈನಲ್ಲೇ ಇದ್ದಾರೆ, ಬೇಗ ತಗೊಂಡು ಹೋಗ್ಕೊಡು.
ಬೇಗ ತೆಗಿ. ಚಿಕ್ಕಮ್ಮ ಬಂದ್ಬಿಡ್ತಾರೆ. ರಾಹುಲ್, ನೀನಿಲ್ಲೇನ್ ಮಾಡ್ತಿದ್ಯಾ? ಇವಳು ಫೈಲ್ ಹುಡುಕ್ತಾ ಇದ್ಲು, ಅದಕ್ಕೆ ಹೆಲ್ಪ್ ಮಾಡ್ತಿದ್ದೆ ಚಿಕ್ಕಮ್ಮ. ನೀನ್ ಹೆಲ್ಪ್ ಮಾಡೋದು ಅಂದ್ರೇನು? ಈ ಹುಡುಗಿ ಓದಿದಾಳೆ ಅಲ್ವಾ? ವಿದ್ಯೆ ಇಲ್ದೇ ಇರೋ ಹುಡುಗಿ ಏನಲ್ವಲ್ಲ. ಇವಳು ನರ್ಸಿಂಗ್ ಮಾಡಿದಾಳೆ, ಇವಳಿಗೆಲ್ಲ ಗೊತ್ತಾಗತ್ತೆ. ತಗೊಳ್ಳಿ ಅಮ್ಮೋರೆ. ಡಾಕ್ಟರ್ CBB ರಿಪೋರ್ಟ್ ಫೈಲ್ ಒಂದನ್ ಮಾತ್ರ ಕಳ್ಸಿದ್ರೆ ಸಾಕಾ ಅಥವಾ ಎಂಟೈರ್ ಫೈಲ್ಸ್ ನ ಸ್ಕ್ಯಾನ್ ಮಾಡಿ ಕಳ್ಸು ಅಂತೀರಾ? ಓಕೆ ಮೇಡಮ್, ಅಷ್ಟು ಕಳಿಸಿದ್ರೆ ಸಾಕಾಗುತ್ತೆ. ಓಕೆ, ಐಲ್ ಜಸ್ಟ್ ಡೂ ದಟ್ ರೈಟ್ ಅವೇ. ಏಯ್, ಈ ತಾಳಿ ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಬಚ್ಚಿಟ್ಕೋ ಅಂತ ಹೇಳಿದ್ದೆ ತಾನೆ? ಈಗ ಚಿಕ್ಕಮ್ಮ ನೋಡಿದ್ರೆ ಏನಾಗ್ತಿತ್ತು ಗೊತ್ತಾ? ಬುದ್ಧಿ ಇದೆಯಾ ನಿನಗೆ? ಮನೆಯವ್ರಿಗೆಲ್ಲ ನೀನ್ ಯಾರು ಅಂತ ಗೊತ್ತಾದ್ರೆ ನನ್ನ ಲೈಫ್ ಏನಾಗುತ್ತೋ ಅಂತ ಭಯದಲ್ಲೇ ಬದುಕ್ತಾ ಇದ್ದೀನಿ. ನೀನ್ ಇಲ್ಲಿಗೆ ಬಂದಿದ್ ಸಾಲ್ದು ಅಂತ ಜೊತೆಗೆ ಈ ತಾಳಿ ಬೇರೆ. ಇಲ್ಲಿ ನೋಡು, ನೀನ್ ನನಗೆ ಹೇಳ್ದೆ ಏನಾದ್ರೂ ಈ ಮನೆಯಿಂದ ಹೊರಗಡೆ. ಹಾ ಮೋರೆ, ಬರ್ತೀನಿ. ರುಕ್ಮಿಣಿ ಅಮ್ಮ ಕರೀತಿದ್ದಾರೆ, ನಾನು ಹೋಗಿ ಬರ್ತೀನಿ. ಏಯ್, ಎಲ್ಲಿಗೆ? ಏಯ್, ನಿಂತ್ಕೋ. ಯಾರು ಕರೀಲೇ ಇಲ್ವಲ್ಲ. ಅಬ್ಬಬ್ಬ, ನಾನು ಬೈತೀನಿ ಅಂತ ಓಡ್ ಹೋಗಿದ್ದಾಳೆ ಅನ್ಸುತ್ತೆ. ಬೈಯೋದಕ್ಕೆ ಅಂತಾನೆ ಬರ್ತಿದ್ದಾರೆ. ತುಂಬಾ ಚೆನ್ನಾಗಿ ನಟಿಸ್ತೀಯ ನೀನು. ನಡ್ಸೋದು ಅಂದ್ರೆ ಏನು? ಹಾ, ಈಗ ನೀನ್ ಮಾಡ್ತಿದ್ಯಲ್ಲ ಅದೇ. ನಿನ್ ಜೊತೆ ಮಾತಾಡ್ಬೇಕು. ಯಾವ್ದ್ರ ಬಗ್ಗೆ? ನಾನು ಹೇಳ್ತೀನಿ, ಬಾ. ಏಯ್, ಕೇಳಿಸ್ಲಿಲ್ವಾ? ಬಾ. ಎಲ್ಲಿಗೆ? ಮನೆ ಹೊರಗಡೆ ಇರೋ ಲಾನ್ ಹತ್ರ. ಅಲ್ಲಿಗೆ ಯಾರು ಬರೋದಿಲ್ಲ. ಯಾರು ಇಲ್ದೇ ಇರೋ ಕಡೆ ಕರೀತಿದ್ದಾರೆ ಅಂದ್ರೆ ನನ್ನನ್ನ ಬೈಯೋದಕ್ಕೆ ಕರೀತಿದ್ದಾರೆ. ಅಮ್ಮೋರೆ, ಒಂದ್ ನಿಮಿಷ ಬಂದೆ. ಯಾರು ಕರೀದೇ ಇದ್ರು ಕರೆದ್ರು ಅಂತ ಯಾಕಾಗ್ಲಿಂದ ಓಡ್ ಹೋಗ್ತಿದ್ದಾಳೆ? ಇವಳು ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ. ಏನ್ ಮಾಡ್ತಿದ್ದೀರಾ ಅಮ್ಮೋರೆ? ತರಕಾರಿ ಹೆಚ್ಚುತ್ತಿದ್ದೀನಮ್ಮ. ನೀವ್ ಯಾಕಮ್ಮ ಮಾಡ್ತೀರಾ? ನಿನಗೆ ಯಾಕಮ್ಮ ಈ ಕೆಲ್ಸ ಎಲ್ಲ? ನೀನು ಹೋಗಿ ಅರುಣ್ ಬಾವನ್ನ ನೋಡ್ಕೋ. ಆ ಕೆಲ್ಸ ಬಿಟ್ಟು ಬೇರೆ ಏನು ಮಾಡಬಾರ್ದು ಅಂತ ಶಾಂಭವಿ ಹೇಳಿದಾಳಲ್ವಾ? ಹೇಳಿದ್ರು. ಈ ದೊಡ್ಡ ಯಜಮಾನ್ರಿಗೆ ಔಷಧಿ ಕೊಡಕ್ಕೆ ಇನ್ನೂ ಸಮಯ ಆಗ್ಬೇಕು. ಅಷ್ಟ್ರೊಳಗೆ ನಿಮ್ಗೊಂಚೂರು ಸಹಾಯ ಮಾಡೋಣ ಅಂತ ಬಂದೆ. ಇಲ್ಲಿ ಕೊಡಿ. ಏನ್ ಮಂಗಮ್ಮ, ಏನೋ ಟೆನ್ಷನ್ ಅಲ್ಲಿ ಇದೀಯಾ? ಏನೂ ಇಲ್ಲ ಅಮ್ಮೋರೆ, ಏನೂ ಇಲ್ಲ. ಸರಿ, ನಾನು ಹೋಗ್ತೀನಿ. ಏನಾದ್ರೂ ಬೇಕು ಅಂದ್ರೆ ಕರಿ.
ಅಮ್ಮೋರೆ ಅಮ್ಮೋರೆ, ಏನಮ್ಮ? ನೀವಿವಾಗ ಇಲ್ಲೇ ಇರ್ಬೇಕು. ಅಡ್ಗೆ ಮಾಡೋದಕ್ಕೂ ನಿನಗ್ ಜೊತೆ ಬೇಕಾ? ಅಮ್ಮೋರೆ, ಏಯ್, ಅಲ್ಲಿಗೆ ಬಾ ಅಂದ್ರೆ ಇಲ್ಲಿಗೆ ಯಾಕೆ ಬಂದೆ ನೀನು? ಅಡ್ಗೆ ಮಾಡ್ಬೇಕು. ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿಲ್ವಾ? ಬಾ. ಅವಾಗ್ಲೇ ತೇಜಣ್ಣ ಯಾವ್ದೋ ಕೆಲ್ಸಕ್ಕೆ ಕರೆದ್ರು. ತೇಜಣ್ಣ ಬಂದೆ. ಏಯ್, ಏನ್ ಮಾಡ್ತಿದ್ದೀರಾ ಚಿಕ್ಕ ಮೇಡಮ್? ಹೋಮ್ವರ್ಕ್ ಮಾಡ್ತಿದ್ದೀನಿ ಮಂಗಮ್ಮ. ಓದ್ಕೋತಿದ್ದೀರಾ? ಈ ಪುಸ್ತಕನೆಲ್ಲ ಯಾಕೆ ಹೀಗೆ ಇಟ್ಟಿದ್ದೀರಾ? ಇವ್ರಿವತ್ ನನ್ನ ಬಿಡೋ ಹಾಗೆ ಕಾಣ್ತಿಲ್ಲ. ಎಲ್ಲಿಗೆ ಹೋಗ್ತಿದ್ಯಾ ಮಂಗಮ್ಮ? ಎಲ್ಲೂ ಇಲ್ಲ ಮೇಡಮ್, ಮೇಲೆ ಬಟ್ಟೆ ಒಣಗಿ ಹಾಕಿದ್ದೆ, ಮಳೆ ಬರೋ ಹಾಗಾಗಿದೆ. ಹಾ ಸರಿ. ಇವ್ರಿಬ್ಬರ ಮಧ್ಯ ಏನೋ ಐತೆ ಅನ್ಸುತ್ತೆ. ಇವ್ರ ಮಧ್ಯೆ ಇರೋ ಕೆಮಿಸ್ಟ್ರಿನ ಅಮ್ಮಂಗಿಂತ ಮುಂಚೆ ನಾನ್ ತಿಳ್ಕತೀನಿ. ಏನೋ ರಹಸ್ಯ ತಿಳ್ಕೊಳಕ್ ಹೋಗೋ ಕಳ್ಳಿ ಹಾಗೆ ಹೋಗ್ತಿದಾರಲ್ಲ. ಅದೇನು ಅಂತ ನಾನು ನೋಡ್ಕೊಂಬಂದ್ಬಿಡ್ಲಾ? ಏನೋ ನಡೀತೈತೆ, ಅದೇನು ಅಂತ ತಿಳ್ಕಬೇಕು. ಏಯ್, ನಾನು ಹೇಳೋದು ಒಂದ್ಸಲ ಕೇಳಿಸ್ಕೊ. ದಾರಿ ಬಿಡಿ ರಾಹುಲ್ ನಾನು ಅವರೇ. ಹೇಳೋದು ನೀನ್ ಯಾಕೆ ಕೇಳಿಸ್ಕೊತಾ ಇಲ್ಲ? ಅಣ್ಣ, ಏನ್ ಮೇಡಮ್, ಏನ್ ಬೇಕು? ನಂಗೆ ಚಾಕ್ಲೇಟ್ ಬೇಕು. ನಾನು ತಗೊಂಡ್ ಬರ್ತೀನಿ. ಸ್ವಲ್ಪ ನಿಧಾನಕ್ಕೆ ಹಿಡ್ಕೋಬಾರ್ದಾ? ಅಷ್ಟು ಜೋರಾಗಿ ಹೇಳ್ಕೊಂಡ್ ಬಂದ್ರಲ್ಲ ರಾಹುಲ್ ಅವರೇ. ಶಟ್ ಅಪ್. ನೀನು ಸರಸು ಅಂತಾನು
ನಮ್ಮಿಬ್ಬರಿಗೂ ಮದುವೆ ಆಗಿದೆ ಅಂತಾನೋ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದ್ನೋ ಇಲ್ವೋ? ನಾನು ಹೇಳಿದ್ರೆ ತಾನೇ ಎಲ್ರಿಗೂ ಗೊತ್ತಾಗೋದು. ನಾನು ಹೇಳಲ್ಲ ಅಂತ ನಿಮಗ್ ಮಾತು ಕೊಟ್ಟಿದ್ದೀನಲ್ಲ. ನೀನ್ ಹೇಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನೋಡು, ನಿನ್ ಕುತ್ತಿಗೆಯಲ್ಲಿರೋ ಈ ತಾಳಿ ನೋಡಿದ ತಕ್ಷಣ ನಿನಗೆ ಮದುವೆ ಆಗಿದೆ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಆಗ ನಿನ್ ಗಂಡ ಯಾರು, ಏನ್ ಮಾಡ್ತಾ ಇದ್ದಾನೆ, ಎಲ್ಲಿದ್ದಾನೆ, ನಿನ್ ಗಂಡನ ಜೊತೆಲಿ ಇಲ್ದೆ ಇಲ್ಲೇನಕ್ಕಿದ್ಯಾ ಅಂತ 1000 ಪ್ರಶ್ನೆಗಳನ್ನ ಕೇಳ್ತಾರೆ. ಅವ್ರೆಲ್ರಿಗೂ ಉತ್ತರ ಕೊಡೋದಿಲ್ವಾ ನೀನು? ಯಾರು ಏನೇ ಕೇಳಿದ್ರು ಏನೋ ಒಂದ್ ಸುಳ್ಳನ್ನ ಹೇಳ್ತೀಯ. ಯಾರೋ ಒಬ್ರು ಇಬ್ರು ನಂಬಿದ್ರು ಎಲ್ರು ಸುಳ್ಳನ್ನ ನಂಬೋದಕ್ಕೆ ಹುಚ್ಚರೇನಲ್ವಲ್ಲ. ನಾನ್ ನಿನ್ನ ಇಷ್ಟಪಟ್ಟು ನೀನೇ ಬೇಕು ಅಂತ ಹಠದಿಂದಾನೋ ನಿನ್ ಕುತ್ತಿಗೆಗೆ ತಾಳಿ ಕಟ್ಲಿಲ್ಲ. ಆ ವಿಷಯ ನಿನಗೆ ಗೊತ್ತು ತಾನೆ? ಊರವ್ರ ಮುಂದೆ ನಮ್ಮ ಮರ್ಯಾದೆ ಹೋಗೋದು ಇಷ್ಟ ಇಲ್ದೇನೋ, ತಾತ ಕೊಟ್ಟ ತೀರ್ಪಿಗೆ ಗೌರವ ಕೊಡಬೇಕು ಅಂತಾನೋ ನಾನ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಲಿಲ್ಲ. ಕೇವಲ ತಾತನ ಪ್ರಾಣಕ್ಕೆ ಅಪಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದು. ತಾತನ ದೃಷ್ಟಿಲ್ ಬಿಟ್ರೆ ಇನ್ಯಾರ ದೃಷ್ಟಿಲೂ ನಾನು ನೀನು ಗಂಡ ಹೆಂಡತಿ ಅಲ್ಲ ಅಂತ ನಿನಗೆ ಹೇಳಿದ್ನೋ ಇಲ್ವೋ? ಏಯ್ ಮಾತಾಡು, ಹೇಳಿದ್ನೋ ಇಲ್ವೋ? ಹೇಳಿದ್ರಿ. ಮತ್ತ ಆ ತಾಳಿನ ಯಾಕೆ ಹಾಕೊಂಡೆ ಓಡಾಡ್ತಾ ಇದೀಯ? ನಿನ್ನೆ ಕೇಳ್ತಿರೋದು. ಮದ್ವೆ ಆದ್ಮೇಲೆ ಕಟ್ಟಿರೋ ತಾಳಿನ ಬಿಚ್ಚಬಾರ್ದು ಅಲ್ವಾ ರಾಹುಲ್ ಅವರೇ? ಮತ್ತೆ ಅದೇನೋ ನಿನ್ ಲೈಸೆನ್ಸ್ ಪ್ಲೇಟ್ ಅಂತ ಕುತ್ತಿಗೆ ಹಾಕೊಂಡಿರ್ತೀಯ. ಮಂಗಳಸೂತ್ರ ಕೆಲ್ಸ ಮಾಡ್ತಾ ಮಾಡ್ತಾ ಹೊರಗ್ ಬಂದ್ಬಿಡ್ತು. ಇನ್ನೊಂದ್ಸಲ ಹೀಗಾಗ್ದಿರೋ ಹಾಗೆ ಜಾಗ್ರತೆಯಿಂದ ನೋಡ್ಕೋತೀನಿ. ಏಯ್, ಏನ್ ನೀನ್ ನೋಡ್ಕೊಳ್ಳೋದು? ಈಗ ನನಗೆ ಕಾಣಿಸ್ತು ತಾನೆ. 1 ನಿಮಿಷ ಯಾಮಾರಿದ್ರು ನಮ್ ಚಿಕ್ಕಮ್ಮನೂ ನೋಡ್ತಿದ್ರು. ಚಿಕ್ಕಮ್ಮ ನೋಡಿದಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾ? ಏಯ್ ಹಳ್ಳಿ ದಡ್ಡಿ, ಇದನ್ ಯಾರಾದ್ರೂ ನೋಡಿದ್ರೆ ನಮಗ್ ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ನನ್ನ ಫ್ಯೂಚರ್, ನನ್ನ ಕೆರಿಯರ್, ನನ್ನ ಲೈಫ್ ಎಲ್ಲ ಹಾಳಾಗ್ ಹೋಗುತ್ತೆ. ನೀನೇ ಸರಸು ಅಂತ ಈ ಮನೆಯವ್ರಿಗೆ ಎಲ್ಲಿ ಗೊತ್ತಾಗ ಹೋಗುತ್ತೋ, ಹಾಗೆ ನಾವು ಮದುವೆ ಆಗಿರೋ ವಿಷಯ ಎಲ್ಲಿ ಗೊತ್ತಾಗುತ್ತೋ, ಏನಾಗುತ್ತೋ ಅಂತ ಪ್ರತಿ ನಿಮಿಷ ಭಯದಲ್ಲೇ ಇದ್ದೀನಿ. ನನಗೆ ಈ ಟೆನ್ಷನ್ನ ತಡ್ಕೊಳಕ್ಕಾಗ್ತಾ ಇಲ್ಲ. ಮೊದಲು ಆ ತಾಳಿ ತೆಗಿ. ನಾನು ನಿನಗೆ ಹೇಳ್ತಿರೋದು, ತೆಗಿ ಅದನ್ನ. ತಾಳಿ ತೆಗಿಬಾರ್ದು ರಾಹುಲ್ ಅವರೇ. ತಾಳಿ ಬೆಲೆ ಏನು ಅಂತ ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ ರಾಹುಲ್ ಅವರೇ. ಏಯ್, ಇಂಥ ಸೆಂಟಿಮೆಂಟ್ಸ್ ಡೈಲಾಗ್ ಎಲ್ಲ ಹೇಳ್ಬೇಡ. ತೆಗಿಯೋದನ್ನ. ನಿಮ್ಗವೆಲ್ಲ ಅರ್ಥ ಆಗಲ್ಲ. ನಾನ್ ನಿಮ್ ಹೆಂಡತಿ ಅಂತ ಯಾರಿಗೂ ಗೊತ್ತಾಗದೆ ಇರೋದಕ್ಕೆ ನೀವ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ. ಆದ್ರೆ ಈ ತಾಳಿನ ಮಾತ್ರ ತೆಗಿಯಲ್ಲ ರಾಹುಲ್ ಅವರೇ. ಈಗ ಅದನ್ನ ತೆಗಿತೀಯೋ ಇಲ್ವೋ? ಕ್ಷಮಿಸಿ ರಾಹುಲ್ ಅವರೇ, ನಾನಂತೂ ತೆಗಿಯಲ್ಲ. ತೆಗಿಯೋದಕ್ಕೆ ನಿನಗೆ ಸೆಂಟಿಮೆಂಟ್ಸ್ ಅಡ್ಡ ಬರ್ಬೋದೇನೋ, ಆದ್ರೆ ನನಗದೆಲ್ಲ ಏನೂ ಇಲ್ಲ. ನಾನೇ ತೆಗಿತೀನಿ. ತಪ್ಪು ಮಾಡ್ತಿದ್ದೀರಾ ರಾಹುಲ್ ಅವರೇ. ತಾಳಿ ತೆಗಿಬಾರ್ದು. ಕೈ ಬಿಡಿ ರಾಹುಲ್ ಅವರೇ. ನನಗೆ ಸೆಂಟಿಮೆಂಟ್ಸ್ ಮುಖ್ಯ ಅಲ್ಲ, ನನ್ನ ಲೈಫೇ ನನಗೆ ಮುಖ್ಯ. ಬಿಡು ರಾಹುಲ್ ಅವರೇ, ರಾಹುಲ್ ಅವರೇ, ಬೇಡ ರಾಹುಲ್ ಅವರೇ, ಕೈ ಬಿಡಿ ರಾಹುಲ್ ಅವರೇ. ರಾಹುಲ್ ಅವರೇ, ಈ ತರ ಮಾಡಬೇಡಿ ರಾಹುಲ್ ಅವರೇ, ಬಿಟ್ಬಿಡಿ ರಾಹುಲ್ ಅವರೇ. ನನ್ನ ಮಾತು ಕೇಳಿ ರಾಹುಲ್ ಅವರೇ, ಹೀಗೆಲ್ಲ ಮಾಡಬಾರ್ದು ರಾಹುಲ್ ಅವರೇ. ನನ್ನ ಮಾತು ಕೇಳಿ. ತಾಳಿ ತುಂಬಾ ಪವಿತ್ರವಾದದ್ದು, ಹೀಗೆಲ್ಲ ಮಾಡಬಾರ್ದು. ಬಿಡು ಅನ್ನಲ್ಲ. ಬೇಡ ರಾಹುಲ್ ಅವರೇ, ಹೀಗೆಲ್ಲ ಮಾಡಬೇಡಿ ರಾಹುಲ್ ಅವರೇ. ರಾಹುಲ್ ಅವರೇ, ಈ ತಾಳಿನೇ ನನ್ನ ಜೀವನ. ಇದನ್ನ ತೆಗೀದೇ ಇದ್ರೆ ನನ್ನ ಜೀವನ ಹಾಳಾಗತ್ತೆ. ನನ್ನ ಮಾತು ಕೇಳಿ ರಾಹುಲ್ ಅವರೇ. ನನ್ನ ಮಾತನ್ನ ಕೇಳದೆ ಇದ್ಮೇಲೆ ನಿನ್ನ ಮಾತನ್ನ ನಾನು ಯಾಕೆ ಕೇಳಬೇಕು? ರಾಹುಲ್ ಅವರೇ, ಬೇಡ ಬೇಡ ರಾಹುಲ್ ಅವರೇ, ಬಿಟ್ಬಿಡಿ. ರಾಹುಲ್ ಅವರೇ, ಜ್ವಲಲ್ಲ ಲಾಟ ಪಟ್ಟ ಭಾವಗೆ ಕಿಶೋರ ಚಂದ್ರಶೇಖರ ಪ್ರತಿ ಪ್ರದೀಕ್ಷಣ